ಏಯ್ ಜಗಳ ಆಡಿದ್ರೇನೆ? ಹರಿ, ಏನ್ ಮಾತಾಡ್ತಾ ಇದೀಯಾ? ಪ್ರಪಂಚದಲ್ಲಿ ಹ್ಯಾಪಿಯೆಸ್ಟ್ ಕಪಲ್ ಯಾರು ಅಂತ ಹೇಳಿದ್ರೆ ಇವ್ರಿಬ್ರನ್ನ ತೋರಿಸ್ಬೋದು. ಅಂತವ್ರು ಜಗಳ ಆಡಕ್ ಹೇಗ್ ಸಾಧ್ಯ? ಜಾನು, ಏನಾಗಿದೆಯಮ್ಮ? ಅಯ್ಯೋ, ನೀವ್ ಯಾರು ಇಷ್ಟೆಲ್ಲ ಗಾಬರಿ ಆಗೋ ಅವಶ್ಯಕತೆನೇ ಇಲ್ಲ. ನೀನ್ ಅಲ್ಲಿಯ ಏನ್ ಮಾಡಿದ್ದಾರೆ ಗೊತ್ತಾ? ಆಫೀಸಿಗೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿಗೆ ಬಂದಿದ್ದಾರೆ. ನಾನು ಎಷ್ಟೊಂದ್ ಸತಿ ಫೋನ್ ಮಾಡಿ ವಿಷಯ ಹೇಳಕ್ ಟ್ರೈ ಮಾಡಿದೆ. ಅವರು ಕಾಲ್ ರಿಸೀವೇ ಮಾಡಿಲ್ಲ. ಅದಕ್ಕೆ ನಾನು ನನ್ನ ಪಾಡಿಗೆ ನಾನು ಬಂದ್ಬಿಟ್ಟೆ. ಓಕೆ, ಇಬ್ರಿಗೊಬ್ರಿಗೆ ಬಂದಿರೋ ವಿಷಯ ಗೊತ್ತಿಲ್ಲ ಅಷ್ಟೇ. ಹೀಗಾಯ್ತಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇನೆ. ಅಷ್ಟೇನಾ? ಇದರಿಂದನೇ ಗೊತ್ತಾಗುತ್ತೆ ಅಳಿಯಂದ್ರಿಗೆ ಅಮ್ಮನ ಮೇಲೆ ಎಷ್ಟು ಪ್ರೀತಿ ಅಂತ. ಬಹುಶಃ ಅವರೊಬ್ಬರೇ ಬಂದು ಅಮ್ಮನ ನೋಡ್ಕೊಂಡು ಹೋಗಿ ನಿನಗೆ ಹೇಳಿ ಸರ್ಪ್ರೈಸ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ನೀನ್ ನೋಡಿದ್ರೆ ಅವ್ರನ್ನ ಬಿಟ್ಟು ಒಬ್ಬಳೇ ಬಂದು ರಿವರ್ಸ್ ಸರ್ಪ್ರೈಸ್ ಮಾಡ್ಬಿಟ್ಟಿದ್ಯಾ. ಎಂತ ಜೋಡಿನಮ್ಮ ನಿಮ್ದು. ಅಲ್ಲ ಜಾನು, ನೀನ್ ಬರ್ತಿ ಅಂತ ಒಂದ್ ಫೋನ್ ಮಾಡಿರ್ಬೇಕಿತ್ತು. ಅಳಿಯಂದ್ರನ್ನ ಇಲ್ಲೇ ಇರಿಸ್ಕೊತಾ ಇದ್ವಿ. ಈಗ ಅವ್ರ ಮನೆಗ್ ಹೋಗಿ ನೀನಿಲ್ಲ ಅಂತ ಗಾಬರಿ ಆಗಲ್ವಾ? ಹಾಗೆಲ್ಲ ಏನೂ ಇಲ್ಲಮ್ಮ. ನಾನು ಈಗಲೇ ಅವ್ರಿಗೆ ಫೋನ್ ಮಾಡಿ ನಾನು ಬಂದಿರೋ ವಿಷಯನ ಹೇಳ್ತೀನಿ. ಆಯ್ತು. ಜಾನು, ಸದ್ಯ ಅಜ್ಜಿ ನೋಡೋ ಲೆಕ್ಕದಲ್ಲಾದ್ರೂ ನೀನು ಇಲ್ಲಿಗೆ ಬಂದಿಯಲ್ಲ, ನನಗೆ ತುಂಬಾ ಖುಷಿ ಆಯ್ತು. ಅತ್ತೆ ಮಾವ ನೀನು ನೋಡಕ್ ಬಂದಾಗ ನನಗೂ ಜೊತೆಲಿ ಬರಬೇಕು ಅಂತ ತುಂಬಾ ಆಸೆ ಇತ್ತು. ಆದ್ರೆ ಯಾಕೋ ನೋಡು, ನಿಮ್ಮನೆವರೆಗೂ ಬರೋ ಭಾಗ್ಯ ಇನ್ನೂ ಕೂಡಿ ಬಂದೇ ಇಲ್ಲ. ನೀನಿಬ್ರು ಅಣ್ಣಂದ್ರಿಗೂ ತಂಗಿ ಮನೆಗೆ ಹೋಗಿ ಒಂದ್ಸಲ ಮಾತಾಡ್ಸ್ಕೊಂಡ್ ಬರ್ಬೇಕು ಅನ್ನೋ ಬುದ್ಧಿ ಇನ್ನೂ ಬಂದಿಲ್ಲ. ಹಾಗೇನಿಲ್ಲ. ಈ ಬಿಸ್ನೆಸ್ ಟೆನ್ಷನು ಟೈಮ್ ಆಗ್ಲಿಲ್ಲ ಕಣೆ. ಕೇಳಬೇಕಾದ್ರೆ ಅಲ್ಲೇ ಹೇಳು. ಪರವಾಗಿಲ್ಲ ಅಣ್ಣ. ಯಾವಾಗ್ಲೂ ಬಿಸ್ನೆಸ್ ಟೆನ್ಷನ್ ಅಂತ ಕೂತ್ಕೊಂಡ್ಬಿಟ್ರೆ ಯಾವತ್ತಿಗೂ ಎಲ್ಲಿಗೂ ಹೋಗಕ್ಕೆ ಆಗಲ್ಲ, ಗೊತ್ತಾಯ್ತಾ? ನಮ್ದೇನು ನಿಮ್ ತರ ಕೆಲ್ಸ ಅಂತ ಅನ್ಕೊಂಡ್ರ? ಒಂದಿನ ಅಡಿಗೆ ಮಾಡಿಲ್ಲ ಅಂದ್ರೆ ಆಗತ್ತೆ ಅನ್ನೋಕೆ, ಒಂದಿನ ಆಫೀಸ್ಗೆ ಹೋಗಲ್ಲ ಅಂದ್ರೆ ಆಫೀಸ್ ಅವ್ರು ಕೇಳ್ತಾರೆ. ವಿಶ್ವ, ಬಾರೋ ಇಲ್ಲಿ. ಏನು? ನನ್ನ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ನನಗೆ ಉತ್ತರ ಗೊತ್ತಾಗಬೇಕು. ಏನು ಪ್ರಶ್ನೆ, ಏನು ಉತ್ತರ? ನನಗೊಂದು ಅರ್ಥ ಆಗ್ತಿಲ್ಲ. ಅರ್ಥ ಆಗಿದ್ರು ಆಗಿಲ್ದಿರೋ ಒಂಥರ ಮಾತಾಡ್ಬೇಡ ವಿಶ್ವ. ಸ್ವಲ್ಪ ಹೊತ್ತಿನ ಮುಂಚೆ ನೀನು ಹೇಗೆ ನಡ್ಕೊಂಡೆ ಅಂತ ನಿನಗೆ ಗೊತ್ತಿಲ್ವಾ? ಕೊಡ್ಸು ಅಂದಾಗ ಕೊಡ್ಸಿಲ್ಲ, ಆಮೇಲೆ ಕೊಡಿಸ್ದೆ. ಅದು ನನ್ನ ಮೇಲಿನ ಪ್ರೀತಿಯಿಂದ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೆ ಹೀಗೆ ನಡ್ಕೋತಿದ್ಯಾ ವಿಶ್ವ? ಹೇಳೋ. ತನು, ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊತಿದ್ಯಾ. ಅದನ್ನ ನಾನು ಇಷ್ಟಪಟ್ಟೆ ಕೊಡ್ಸಿದ್ದು. ಹಾಗಾದ್ರೆ ನನ್ನ ಮೇಲೆ ಆನೆ ಮಾಡಿ ಮಾತನ್ನ ಹೇಳು. ಏನು ಹಾಗೆ ನೋಡ್ತಾ ಇದ್ಯಾ ನೀನು? ಹೌದು, ನಾನೇ. ಇನ್ನೇನು ಅನ್ಕೊಂಡೆ? ಇವಾಗೇನು ನನಗೆ ಪಾನಿಪುರಿ ಕೊಡಿಸ್ತೀಯೋ ಕೊಡ್ಸಲ್ವೋ ಹೇಳ್ಬಿಡು. ಅಯ್ಯೋ, ಮುಂಚೆ ಎಲ್ಲ ನನ್ಗೆ ಏನ್ ಕೇಳಿದ್ರು ಕೊಡಿಸ್ತಿದ್ದೆ. ಇವಾಗ ಒಂದು ಪಾನಿಪುರಿ ಕೇಳಿದ್ರೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಅದು ಹಾಗಲ್ಲ ಜನ. ಹಾಗೂ ಅಲ್ಲ ಹೀಗೂ ಇಲ್ಲ. ನನಗೆ ಪಾನಿಪುರಿ ಬೇಕು ಅಂದ್ರೆ ಬೇಕು. ಇವಾಗ ಕೊಡಿಸ್ತೀಯೋ ಕೊಡ್ಸಲ್ಲ ಹೇಳ್ಬಿಡು. ಏನೋ ಮತ್ತೆ ಮತ್ತೆ ನೀನು ನೀನು ಅಂತ ಕೇಳ್ತಿದ್ಯಾ? ಹೌದು, ನಾನೇ. ಇವಾಗೇನು ನಂಗೆ ಐಸ್ ಕ್ರೀಮ್ ಕೊಡ್ತೀಯೋ ಅಲ್ವೋ? ನೀನ್ ಕೇಳಿದ್ರೆ ಇಲ್ಲ ಅಂತೀನ. ಒಂದ್ ನಿಮಿಷ ಬಂದೆ. ನೋಡು, ಈ ನಿನ್ ಸೈಲೆನ್ಸ್ ಅಲ್ಲೇ ನನ್ಗೆಲ್ಲ ಗೊತ್ತಾಗ್ತಿದೆ. ನೀನು ಇದನ್ನೆಲ್ಲ ನನ್ಗೋಸ್ಕರ ಮಾಡಿಲ್ಲ ಅಂತ. ನೀನ್ ಬಿಟ್ಟೋಗಿರೋ ಹುಡುಗಿ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಹೊರತು ನನ್ನ ಭಾವನೆಗಳನ್ನ ನೀನ್ ಅರ್ಥ ಮಾಡ್ಕೋತಿಲ್ಲ ವಿಶ್ವ. ಯಾಕೋ ಹೀಗೆಲ್ಲ ನಡ್ಕೋತಿದ್ಯಾ? ಜೊತೆಲಿರೋಳ್ಗಿಂತ ಬಿಟ್ಟು ಹೋದೋಳೆ ಹೆಚ್ಚಾದ್ಲ ನಿಂಗೆ? ಹೌದು, ನಾನು ಮಾಡಿದ ತಪ್ಪು. ಇವಳಾಗೆ ಬಂದು ಕೇಳಿದಾಗ ನಾನು ಏನು ಕೊಡಿಸ್ಲಿಲ್ಲ. ಅದೇ ಜಾನ್ವಿ ಬಂದ್ಲು ಅಂತ ಅವ್ಳು ಕೇಳಿದ್ ಕೊಡಿಸ್ದೆ. ಈ ರೀತಿ ನಾನು ಮಾಡಬಾರ್ದಾಗಿತ್ತು. ನೋಡು, ನಾನು ಇಷ್ಟೆಲ್ಲ ಮಾತಾಡ್ತಿದ್ರು
ನೀನ್ ಸೈಲೆಂಟ್ ಆಗೇ ಇದ್ಯಾ? ಯಾಕೋ ನಿನಗೆ ನನ್ನ ಜೊತೆಲಿ ಇರೋದು ಇಷ್ಟ ಇಲ್ವಾ? ನನಗೆ ಅಂತ ಬೇರೆ ಇನ್ಯಾರಿದಾರೋ ವಿಶ್ವ? ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡೆ. ಈಗ ಅತ್ತೆ ಮಾವನ ಆಸರೆಯಲ್ಲಿ ಬೆಳೀತಾ ಇದ್ದೀನಿ. ನನಗೆ ಅಂತ ಇರೋ ಒಂದೇ ಒಂದು ಜೀವ ನೀನು. ನಿನ್ನನ್ನು ಬಯಸೋದು ತಪ್ಪೇನೋ? ತಪ್ಪು ಅಂದ್ರೆ ಈಗಲೇ ಹೇಳ್ಬಿಡು. ಇನ್ ಯಾವತ್ತೂ ನಾನು ನಿನ್ನ ಹತ್ರ ಮಾತಾಡೋದಿಲ್ಲ. ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ. ಹೇ ಉಚ್ಚಿ, ಇಷ್ಟಕ್ಕೆಲ್ಲ ಹೇಳ್ತಾರ? ನೋಡು, ಈ ರೌಡಿ ಬೇಬಿ ಕಣ್ಣಲ್ಲಿ ಕಣ್ಣೀರು ಬರ್ಬಾರ್ದು, ಚೆನ್ನಾಗಿ ಕಾಣಿಸಲ್ಲ ನೋಡಕ್ಕೆ, ನಗ್ನಗ್ತಾ ಇರಬೇಕು. ನಾನು ನಿನ್ನನ್ನು ರೇಗ್ಸೋಕೆ ಅಂತಾನೆ ಮಾಡಿದ್ದು. ನಿನ್ನನ್ನು ಗೋಳು ಇಕ್ಕೊಳ್ಳೋದು ಅಂದ್ರೆ ನಂಗೆ ತುಂಬಾ ಇಷ್ಟ. ಇನ್ನೊಂದ್ಸಲ ಈ ರೀತಿ ಮಾತಾಡಿದ್ರೆ ಬಿಟ್ಬಿಡ್ತೀನಿ ನಿನ್ ಜೊತೆ. ರಾಕ್ಷಸ ಕಣೋ ನೀನು.